ಅಚ್ಚು, ಒಳ್ಳೆ ಐಡಿಯಾ ಕೊಟ್ಟಿದೀಯಾ. ಚುಮ್ಮಿ ಅಕ್ಕ, ನೀನು ಅಕ್ಕ ಅಂತ ನೋಡ್ತೀನಿ, ಇಲ್ಲ ಅಂದ್ರೆ ಇಲ್ಲ, ನಡೆಯೋದೇ ಬೇರೆ ಗೊತ್ತಾ. ಏನೇ ನಿಂದು? ನನ್ಗೆ ಜೋರ್ ಮಾಡ್ತೀನಿ, ಏನಕ್ಕೂ ಬರಲ್ಲ. ನಿಮ್ಗೊಂದೊಳ್ಳೆ ಟಾಯ್ಲೆಟ್ ಕಟ್ಕೊಡ್ಬೇಕು. ಯಾಕಂದ್ರೆ ನೀವ್ ಇಷ್ಟ ಏಜ್ ಅಲ್ಲಿ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಮೊದ್ಲಿತ್ತಲ್ಲ ಟಾಯ್ಲೆಟ್, ಅದೇ ಜಾಗದಲ್ಲಿ ನಾವೆಲ್ಲ ಸೇರ್ಕೊಂಡು ಒಂದೊಳ್ಳೆ ಟಾಯ್ಲೆಟ್ ನ ಕಟ್ಟೋಣ ಅಂತ. ಕೆಲಸ ಎಲ್ಲ ಯಾಕ್ರಪ್ಪ? ಟಾಯ್ಲೆಟ್ ತಾನೆ, ಅವನೊಬ್ಬನ ಹತ್ರ ಹೇಳಿದ್ದೆ ಬಂದು ಟಾಯ್ಲೆಟ್ ಕಟ್ಕೊಡಪ್ಪ ಅಂತ. ಅವರನ್ನಿಟ್ಟು ಒಂದ್ ಟಾಯ್ಲೆಟ್ ನ ಕಟ್ಸಿದ್ರೆ ಆಯ್ತು. ನೀವ್ ಯಾಕ್ರಪ್ಪ ಇಷ್ಟು ಸಣ್ಣ ವಯಸ್ಸಲ್ಲಿ ಕಷ್ಟ ಪಡ್ತೀರಾ? ತೊಗರಿ ಬೇಳೆ ಮಾತ್ರ ತಗೊಂಬನ್ನಿ, ಬೇರೆ ಏನು ಬೇಡ. ಬೇಕಾದ್ರೆ ಏನಾದ್ರೂ ಆಮೇಲೆ ಹೇಳ್ತೀನಿ. ಅಪ್ಪ, ಅಜ್ಜಿ ಹಾಲು ಹಾಕೊಟ್ರು, ಕುಡ್ದಾಯ್ತು, ಮತ್ತೆ ಬ್ರೆಡ್ ತಿಂದಾಯ್ತು. ಸ್ವಲ್ಪ ಹೊತ್ತು ಚೆನ್ನಾಗಿ ನಿದ್ರೆ ಮಾಡಿ ಎದ್ದೋಳಣ. ಇವರೆಲ್ಲ ಇನ್ನು ಏನ್ ಮಾಡ್ತಾ ಚೋಟು? ಗೊತ್ತಿಲ್ಲ ಅಕ್ಕ, ನಾನು ಆಗ್ಲೇ ನೋಡಿದ್ದು. ಆಗ್ಲೇ ಅಜ್ಜಿ ಹತ್ರ ಮಾತಾಡ್ತಾ ಇದ್ರು. ಈಗ ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಓ ಹೌದಾ? ಅಲ್ಲ ಚೋಟು, ನಿಮ್ಮ ಅಕ್ಕ ಇದ್ದಾಳಲ್ಲ, ಅವಳ ಬುದ್ಧಿ ತೋರಿಸ್ಬಿಟ್ಲು ನೋಡು. ಕೆಲ್ಸ ಮಾಡ್ತೀನಿ ಬರ್ತೀನಿ ಟಾಯ್ಲೆಟ್ ಕಟ್ಟಣ ಅಂತೆಲ್ಲ ಹೇಳ್ಬಿಟ್ಟು ಈಗ ಅವಳ ಬುದ್ಧಿ ತೋರಿಸ್ಬಿಟ್ಲು. ಅಲ್ಲಿ ಹೋಗಿ ನೋಡು, ರೂಮ್ ಅಲ್ಲಿ ಮಲ್ಕೊಂಡಿದ್ದಾಳೆ ಹಾಯಾಗಿ. ಅನೋಕ, ಅವಳ ಬುದ್ಧಿ ಹಂಗೆ ಅಂತ ಗೊತ್ತಿಲ್ವಾ? ಅವಳು ಒಂದಿನೂ ಏನ್ ಕೆಲಸನೂ ಮಾಡಿ ನಾನು ನೋಡ್ಲೇ ಇಲ್ಲ. ಬರೀ ತಿನ್ನೋದು ನಿದ್ರೆ ಮಾಡೋದಷ್ಟೇ. ಸ್ಕೂಲ್ ಅಂತ ಇರೋದ್ರಿಂದ ಸ್ಕೂಲಿಗೆ ಹೋಗ್ತಿದ್ದಾಳೆ, ಇಲ್ಲಾಂದ್ರೆ ಆ ಟೈಮನ್ನು ಅವಳು ನಿದ್ರೆ ಮಾಡ್ತಾ ಇರ್ತಾಳೇನೋ. ಹೌದು ಚೋಟು, ಇರ್ಬೋದು. ಏನು ಒಬ್ರಿಂದ ಒಬ್ರು ಬರ್ತಾ ಇದ್ದೀರಾ? ಎಲ್ಲಿ ಹೊರಟಿದ್ದೀರಾ? ಅಂಗಡಿಗೆ. ಓ, ಅಂಗಡಿಗೆ ಹೋಗ್ತಾ ಇದ್ಯಾ? ಸರಿ, ಹೋಗ್ಬಿಟ್ ಬಾ. ಏನಿವ್ರು ಅಂಗಡಿಗೆ ಅಂತ 4 ಜನ ಹೋಗ್ತಾ ಇದಾರೆ? ಏನ್ ತನಕ ಹೋಗ್ತಾ ಇದಾರೆ? ಏ ಅಚ್ಚು, ಕೆಲಸ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಇವ್ರಿಷ್ಟು ಜನ ಯಾಕೆ ಅಂಗಡಿಗೆ ಹೋಗ್ತಾ ಇದಾರೆ? ಅಚ್ಚು, ನಿಲ್ಲು. ಅಕ್ಕ, ಏನೇ? ಅಲ್ಲ ಅಚ್ಚು, ಅಜ್ಜಿ ಅಂಗಡಿಯಿಂದ ಏನ್ ತರ ಕೇಳಿದ್ರು? ಅಕ್ಕ, ಅಜ್ಜಿಗೆ ಏನು ಬೇಡ ಅಂತೆ, ಬರೀ ತೊಗರಿ ಬೇಳೆ ಮಾತ್ರ ಬೇಕು ಅಂತ ಹೇಳಿದ್ರು. ಅದಕ್ಕೆ ತೊಗರಿ ಬೇಳೆ ತರಕ್ ಹೋಗ್ತಾ ಇದೀವಿ. ಏನು ತೊಗರಿ ಬೇಳೆ ತರಕ? ಏನ್ ಹೇಳ್ತಾ ಇದೀಯ ಅಚ್ಚು? ಎಷ್ಟ್ ಕೆಜಿ ತರ ಕೇಳಿದ್ರು? 10 ಕೆಜಿನ 20 ಕೆಜಿನ? ಎತ್ಕೊಂಬರಕ್ ಆಗಲ್ಲ ಅಂತ ಇಷ್ಟ ಜನ ಹೋಗ್ತಾ ಇದ್ದೀರಾ? ಅಕ್ಕ, ಏನಿಲ್ಲ ಕಣೆ, ಅಂಗಡಿಗೆ ಹೋಗೋಣ ಅಂತ ಎಲ್ರು ಸೇರ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಅಪ್ಪ, ಬೇರೆ ಏನಿಲ್ಲ. ಏನಾಯ್ತು? ಯಾಕೆ ಹೋಗ್ತಾ ಇದೀಯಾ? ಏನಾಯ್ತು ಅಂತ ಕೇಳ್ತಾ ಇದೀಯ ನೋಡು. ಅದಕ್ಕೆ ಸಿಟ್ಬಿಡ್ತಾ ಇದೆ ಅಚ್ಚು. ಎಲ್ರು ತಿಂಡಿ ತಿನ್ಬಿಟ್ಟು ಕೆಲಸ ಶುರು ಮಾಡೋಣ ಅಂತ ತಾನೇ ಹೇಳಿದ್ದು. ಏನು ಇಲ್ದೆ ಅಂಗಡಿಗೆ ಎಷ್ಟು ಜನ ಹೋಗ್ತಾ ಇದ್ದೀರಾ? ಈಗ ಬಂದು ಕೆಲಸ ಮಾಡ್ತೀರಾ ಇಲ್ವಾ? ಯಾರಾದ್ರೂ ಒಬ್ರು ಹೋಗ್ರಿ ಅಂಗಡಿಗೆ. ಸಾರಿ ಕಣೆ, ಗೊತ್ತೇ ಇಲ್ಲ ನನ್ಗೆ. ಅಜ್ಜಿ ಅಂಗಡಿಗೆ ಹೋಗಿ ಅಂದ ತಕ್ಷಣ ಎಲ್ಲ ಮರ್ತೋಯ್ತು. ಅದಕ್ಕೆ ಅಂಗಡಿಗೆ ಹೋಗೋಣ ಅಂತ ಹೊರಟ್ಬಿಟ್ವಿ. ತಡಿ, ಯಾರಾದ್ರೂ ಒಬ್ರು ಅಂಗಡಿಗೆ ಹೋಗಕ್ಕೆ ಕೇಳ್ಬಿಟ್ಟು ಬರ್ತೀನಿ. ಸರಿ, ಮನೆ ಹಿಂದ್ಗಡೆ ಬಂದ್ಬಿಡು. ಬಾ ಚೋಟು. ಸರಿ ಲಿಲಿ, ನಿನ್ನ ಹತ್ರ ತಾನೇ ದುಡ್ಡಿದೆ, ನೀನೇ ಹೋಗಿ ಅಂಗಡಿಯಲ್ಲಿ ತೊಗರಿ ಬೇಳೆ ತಂದು ಅಜ್ಜಿ ಹತ್ರ ಕೊಟ್ಬಿಟ್ಟು ನಮ್ಮ ಹತ್ರ ಬಂದ್ಬಿಡಲಿ. ಹೋಗ್ತೀವಿ, ಬಾಯ್. ಆಯ್ತಚ್ಚು. ಸರಿ, ಒಬ್ಬೊಬ್ರು ಒಂದೊಂದ್ ದಿಕ್ಕಲ್ಲಿ ಹೋಗಿ ಕಲ್ಲು ಮಣ್ಣು ಸಿಗೋದನ್ನೆಲ್ಲ ತಗೊಂಡ್ಬಂದು ಅಲ್ಲೆಲ್ಲಿ ಟಾಯ್ಲೆಟ್ ಕಟ್ತೀವೋ ಮನೆ ಹಿಂದ್ಗಡೆ ಹಾಕ್ಬಿಡಿ, ಆಯ್ತಾ? ಆಯ್ತು ಅಕ್ಕ. ಇಲ್ಲಿ ಎಷ್ಟೊಂದು ಮಣ್ಣು ಬಿದ್ದಿದೆ ಅಂದ್ರೆ ಅಷ್ಟೊಂದು ಬಿದ್ದಿದೆ. ಓಕೆ, ಇದನ್ನ ಹೋಗಿ ತಗೊಂಡೋಗ್ಬಿಡೋಣ. ಇದೇನಿದು? ಇಲ್ಲಿರೋ ಮಣ್ಣು ಮಾತ್ರ ಬೇರೆ ಕಲರ್ ಇದೆ. ಈ ಕಡೆ ಒಂದ್ ಕಲರು, ಈ ಕಡೆ ಒಂದ್ ಕಲರು. ಇದು ಮಣ್ಣ? ಅಚ್ಚು, ಯಾಕೆ ನನ್ನನ್ನ ತಲೆ ಮೇಲೆ ಹೊಡಿತಾ ಇದೀಯಾ? ಹೌದು, ನೀನ್ ಯಾಕೆ ಇಲ್ಲಿಗೆ ಬಂದೆ? ಕೆಲಸ ಮಾಡಕ್ ತಾನೆ ಟೈಮ್ ಪಾಸ್ ಮಾಡ್ತಾ ಇದ್ಯಾ? ಅಲ್ಲಿ ಬಗ್ ನೋಡ್ತೀಯಾ, ಮೇಲೆ ನೋಡ್ತಾ ಇದ್ಯಾ? ಅಲ್ಲಿ ಬಗ್ ನೋಡ್ತೀಯಾ, ಮೇಲೆ ನೋಡ್ತಾ ಇದ್ಯಾ? ಅಲ್ಲಿ ನಿನ್ ತಲೆ ಇದೆಯಾ? ಅಯ್ಯೋ ಅಚ್ಚು, ನಿನಗೊಂದುಂಟಲ್ಲ, ತಲೆ ಏನೇ ಸರಿ ಇಲ್ಲ ಗೊತ್ತಾ? ಅಲ್ಲಿ ನೋಡು ಫಸ್ಟ್ ಮಣ್ಣು ಯಾವ ಕಲರ್ ಉಂಟು ಅಂತ. ಈ ಕಡೆ ರೋಡ್ ಮೇಲೆ ಇರೋದು ಬೇರೆ ಮಣ್ಣು, ಇದು ಬೇರೆ ಮಣ್ಣು. ಇದು ಮಣ್ಣ ಇಲ್ಲ ಬೇರೆ ಏನಾದ್ರೂ ಬೇಡ ಅಂತ ನೋಡ್ತಾ ಇದ್ದಿದ್ದು, ಗೊತ್ತುಂಟಾ? ಸುಮ್ಮನೆ ಅದನ್ನ ಕೈಯಲ್ಲಿ ತಗೊಂಡ್ಬಂದ್ಬಿಟ್ಟೆ. ಸ್ಮೆಲ್ ಯಾರಿಗೆ ಬೇಕಾಗಿದೆ? ಅದಕ್ಕೆ ನಿನಗೆ ಅದೆಲ್ಲ ಗೊತ್ತಿಲ್ಲದೆ ಸುಮ್ಮನೆ ಬಂದು ನನ್ನ ತಲೆ ಮೇಲೆ ಹೊಡಿತಾ ಇದೀಯಾ? ಅದ್ ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ ಜೂಲಿ? ಮಣ್ಣು ಅಂತ ಗೊತ್ತು. ಕೆಲಸ ಮಾಡಕ್ಕೆ ಆಕ್ಟಿಂಗ್ ಮಾಡ್ತಾ ಇದೆ ಅಂತ ಚೆನ್ನಾಗ್ ಗೊತ್ತು. ಬಾಯಿ ಮುಚ್ಕೊಂಡ ಮಣ್ಣು ತಗೊಂಬಂದಲ್ಲ ಹಾಕು. ನಾವೆಲ್ಲ 2 ಟ್ರಿಪ್ ಮಣ್ಣು ಕಲ್ಲೆಲ್ಲ ತಗೊಂಬಂದ್ಬಿಟ್ವಿ. ಇನ್ನು ನೀನ್ ಇಲ್ಲಿ ಏನ್ ಮಾಡ್ತಾ ಇದ್ಯಾ? ಹೋಗು.
ಕೆಲಸ ಮಾಡು ಮೊದ್ಲು. ಹೋ ಗಾಡ್, ಹೇ ಹಚ್ಚು, ನನ್ನನ್ನ ನೋಡಿ ನೀನು ಶೋಂಬೇರಿ ಅಂತ ಹೇಳ್ತಾ ಇದ್ಯಾ? ನಾನೇನು ಚುಮ್ಮಿ ಅಕ್ಕ ತರ ತಿನ್ಬಿಟ್ಟು ನಿದ್ದೆ ಮಾಡಲ್ಲ ಗೊತ್ತುಂಟಾ? ನನ್ಗೆ ಕೆಲಸ ಮಾಡ್ಬೇಕಂತ ತುಂಬಾ ಇಂಟ್ರೆಸ್ಟ್ ಉಂಟು. ಅಜ್ಜಿಗೆ ಒಳ್ಳೆ ಟಾಯ್ಲೆಟ್ ಕಟ್ಕೊಡ್ಬೇಕು. ನೀನು ಸುಮ್ಮನೆ ಇಲ್ಲಿಂದ ಹೋಗ್ತೀಯಾ? ನನಗೆ ಗೊತ್ತುಂಟು, ನಾನು ಆ ಮಣ್ಣು ಚೆನ್ನಾಗಿದ್ಯಾ ಇದು ಮಣ್ಣ ಅಂತ ಎಲ್ಲ ಡಿಸ್ಕಸ್ ಮಾಡಿನೇ ಇಲ್ಲಿಂದ ತಗೊಂಬರೋದು. ಹಾ, ನೋಡ್ತೀನಿ ಅದೇನ್ ತಂದು ಹಾಕ್ತೀಯ ಅಂತ ನೋಡ್ತೀನಿ. ಅಲ್ಲಿ ಹೋಗಿ ನೋಡು, ನಾವ್ ಎಷ್ಟೊಂದು ಮಣ್ಣೆಲ್ಲ ತಂದು ಹಾಕಿದೀವಿ ಅಂತ. ಸಾಯ್ಬಿಡು. ಇವರಿಗೆ ಬೇರೆ ಕೆಲ್ಸನೇ ಇಲ್ಲ. ಯಾರಾದ್ರೂ ಮೇಲೆ ಏನಾದ್ರೂ ಹೇಳ್ಬೇಕು, ಇಲ್ಲ ಅಂದ್ರೆ ಅವರನ್ನ ಹೊಡಿಬೇಕು. ಇದ್ಬಿಟ್ಟೆ ಅವಳಿಗೆ ಏನು ಗೊತ್ತಿಲ್ಲ. ಇವಳಿಗೆ ಫಸ್ಟ್ ಬುದ್ಧಿ ಕಲಿಸ್ಬೇಕು, ಆವಾಗೇನೆ ಎಲ್ಲ ಸರಿಯಾಗೋದು. ಸರಿ, ನಾವೀಗ ಈ ಮಣ್ಣ ತಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟು ಮತ್ತೆ ಬೇರೆ ಏನಾದ್ರೂ ಮಾಡೋಣ. ಗಾಡ್, ಇದೇನಿದು? ಇಷ್ಟೊಂದು ಮಣ್ಣು ಕಲ್ಲು ಎಲ್ಲ ತಂದು ಹಾಕಿದ್ದಾರೆ. ನಾನೇ ಲೇಟು. ಸರಿ, ನಾನು ಇದನ್ನ ಇಟ್ಬಿಟ್ಟು ಇನ್ನೊಂದು ರೌಂಡ್ ಹೋಗಿ ಮಣ್ಣು ತಂದು ಹಾಕ್ಬಿಟ್ಟು ಮತ್ತೆ ಕಲ್ಲೆಲ್ಲ ಹುಡುಕಕ್ಕೆ ಹೋಗ್ತೀನಿ. ಬಾಲು, ಅಜ್ಜಿ, ಏನಜ್ಜಿ ಇಷ್ಟ ಬೇಗ ಬಂದ್ಬಿಟ್ರಿ? ಕೆಲ್ಸ ಮುಗೀತು ಬಂದ್ಬಿಟ್ಟೆ ಬಾಲು. ಏನು ನಾನು ಇಲ್ದೇ ಇರುವಾಗ ವ್ಯಾಪಾರ ಆಯ್ತಾ? ಹಾ ಅಜ್ಜಿ, ತರಕಾರಿ ಎಲ್ಲ ಸ್ವಲ್ಪ ಖಾಲಿ ಆಗ್ಬಿಡ್ತು. ಇನ್ನೇನ್ ಸ್ವಲ್ಪನೇ ಇರೋದು. ಇನ್ನೊಂದು 4-5 ದಿನದಲ್ಲಿ ಎಲ್ಲ ಖಾಲಿ ಆಗ್ಬಿಡತ್ತೆ. ಮತ್ತೆ ಸಕ್ಕರೆ, ತೊಗರಿಬೇಳೆ, ಅಕ್ಕಿ, ಮತ್ತೆ ಟೀ ಪುಡಿ, ಹಾಲು ಅಂತೆಲ್ಲ ವ್ಯಾಪಾರ ಆಗಿದೆ. ಎಲ್ಲಾನು ನಾನು ವ್ಯಾಪಾರ ಮಾಡಿದ್ದು ಸೈಡಲ್ಲಿ ಇಟ್ಟಿದ್ದೀನಿ ದುಡ್ಡು. ಬಂದು ನೋಡಿ. ಹೋ, ಹೌದಾ ಬಾಲು? ನೋಡು ಹೆಂಗ್ ನೋಡ್ತಾ ಇದ್ದಾನಂತ. ಇವನ ಹತ್ರ ಎಲ್ಲ ಏನು ತಗೋಬಾರ್ದು, ಅಜ್ಜಿ ಹತ್ರನೇ ಕೇಳಿ ತಗೊಳ್ಳೋಣ. ಅಜ್ಜಿ, ನಂಗೊಂದು ಅರ್ಧ ಕೆಜಿ ತೊಗರಿಬೇಳೆ ಕೊಡಿ. ನಮ್ಮ ಅಜ್ಜಿ ಹೇಳ್ ಕಳಿಸಿದ್ರು. ಆಯ್ತಮ್ಮ. ಬಾಲು, ಅರ್ಧ ಕೆಜಿ ತೊಗರಿಬೇಳೆ ಕೊಡಪ್ಪ. ಹಾ ಆಯ್ತಜ್ಜಿ, ಕೊಡ್ತೀನಿ. ಅಜ್ಜಿ, ನನ್ಗೆ ಅವನ್ ಕೊಡೋದ್ ಬೇಡ, ನೀವು ಹೋಗಿ ನಂಗೆ ಅರ್ಧ ಕೆಜಿ ತೊಗರಿಬೇಳೆ ಕೊಡಿ. ಯಾಕಮ್ಮ? ಅವನ್ ಕೊಟ್ರೆ ಏನಾಯ್ತು? ಅವನು ಚೆನ್ನಾಗಿ ವ್ಯಾಪಾರ ಮಾಡ್ತಾನೆ, ಅವನ ಹತ್ರನೇ ತಗೊಂಡೋಗು. ಇಲ್ಲ, ನನ್ಗೆ ನೀವು ಕೊಟ್ರೆ ಮಾತ್ರ ತಗೊಂಡೋಗ್ತೀನಿ, ಇಲ್ಲಾಂದ್ರೆ ನಾನು ತಗೊಂಡೋಗಲ್ಲ. ನನಗೆ ತೊಗರಿಬೇಳೆನೇ ಬೇಡ, ನಾನು ಹೋಗ್ತೀನಿ. ಸರಿ, ಕೊಡ್ತೀನಿ, ಇಲ್ಲೇ ಇರು. ಬಾ ಬಾಲು. ಅಜ್ಜಿನೇ ತೊಗರಿಬೇಳೆ ಕೊಡ್ಬೇಕು ಅಂದಿದ್ದಕ್ಕೆ ಅಜ್ಜಿ ಮುಖ ನೋಡು ಎಷ್ಟು ಫಿಟ್ ಮಾಡ್ಕೊಂಡ್ಬಿಟ್ರು ಅಂತ. ಏನಿದು ಕುಂಬಳಕಾಯಿ ಇಲ್ಲಿಟ್ಟಿದ್ದಾರೆ? ಇದು ಕುಂಬಳಕಾಯಿ ಇಲ್ಲ ನೋಡ್ದಂಗಿದೆಯಲ್ಲ. ನಮ್ ತೋಟದಲ್ಲಿ ಇದೇ ತರ ತಾನೆ ಕುಂಬಳಕಾಯಿ ಇತ್ತು. ಅಜ್ಜಿ ಬರ್ಲಿ ಕೇಳೋಣ. ಅವತ್ತು ಅಂಗಡಿಯಲ್ಲಿ ಒಂಚೂರು ತರಕಾರಿನೇ ಇರ್ಲಿಲ್ಲ, ಇವತ್ತು ಇಷ್ಟೊಂದು ತರಕಾರಿ ಇದೆ, ಹೆಂಗ್ ಬಂತು? ಆ ತರ ಎಲ್ಲ ಏನು ಇರಲ್ಲ, ಅಂಗಡಿಯಿಂದ ವ್ಯಾಪಾರಕ್ಕೆ ತಂದಿರ್ಬೇಕು. ಅಮ್ಮ, ಪುಟಿ ತಗೊಳಮ್ಮ ತೊಗರಿಬೇಳೆ. ಹಾ, ಆಯ್ತಜ್ಜಿ. ಇವ್ರೇನು ರಾಕ್ಷಸರ ತರ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ಬೇಗ ತಂದು ಹಾಕ್ಬಿಟ್ರು. ನನ್ಗಂತೂ ಸಾಧ್ಯನೇ ಇಲ್ಲ. ಇವರೆಲ್ಲ ಎಲ್ಲೋದ್ರು? ಓಕೆ, ಅವ್ರು ಏನ್ ಮಾಡಿದ್ರೆ ಮಾಡಿ, ನಾನು ನನ್ಗಾದಷ್ಟು ಬೇಗ ತುಂಬಾ ತಂದು ಹಾಕ್ಬೇಕು. ಏನಿದು? ಎಲ್ಲ ಬರೀ ಮಣ್ಣೆ ತಂದು ಹಾಕಿದ್ದಾರೆ. ಸರಿ, ನಾವಾದ್ರೂ ಕಲ್ಲು ತಗೊಂಡೋಗಿ ಹಾಕೋಣ ಅಂದ್ರೆ ಒಂದು ಕಲ್ಲು ಕಣ್ಣಿಗೆ ಕಾಣ್ತಾನೆ ಇಲ್ಲ. ಇದೇನಿದು? ಇಷ್ಟು ಚಂದ ಉಂಟು ಕಲ್ಲು. ಈ ತರ ಕಲ್ಲು ಯಾರು ತಂದಿರಲ್ಲ. ಇದನ್ನ ತಗೊಂಡೋಗಿ ಇಟ್ಟೆ ಎಲ್ರು ಶಾಕ್ ಆಗ್ಬಿಟ್ಟಾರೆ. ಅಚ್ಚು, ಏನು ಯಾರು ಕಾಣ್ತಾ ಇಲ್ಲ? ಇದು ದನದ ಸಗಣಿ ಅಲ್ಲ? ಇದನ್ನ ಯಾರು ಇಲ್ಲಿ ತಂದು ಹಾಕಿದ್ದು? ಒಂದ್ ವೇಳೆ ಟಾಯ್ಲೆಟ್ ಕಟ್ಟಕ್ಕೆ ಇದನ್ನ ಯೂಸ್ ಮಾಡ್ತಾ ಇದಾರೇನೋ. ಸರಿ, ನಾವು ತಂದು ಹಾಕೋಣ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.